ಸೇವ್ ಪುರಿದ್ದು ಲಾಸ್ಟ್ ಪಾರ್ಟ್ ಇದು. ಸ್ವೀಟ್ ಚಟ್ನಿ ಮಾಡೋಕ್ಕೆ ಹುಣಸೆಹಣ್ಣು ಮತ್ತು ಡೇಟ್ಸ್ನ ನಾನು ಕುದಿಸ್ಕೊಂಡಿದ್ದೆ. ಅದಾದಮೇಲೆ ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ರುಬ್ಕೊತಾ ಇದ್ದೀನಿ. ಇದರಿಂದ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತ. ಆಮೇಲೆ ಒಂಚೂರು ಉಪ್ಪು ಹಾಕಿ ಅದನ್ನ ಕುದಿಸ್ಬಿಟ್ರೆ ಸ್ವೀಟ್ ಚಟ್ನಿ ರೆಡಿ ಆಗುತ್ತೆ. ನೆಕ್ಸ್ಟು ಆಲೂಗಡ್ಡೆ ಬೇಕಲ್ವಾ, ಸೊ ಅದಕ್ಕೆ ಆಲೂಗಡ್ಡೆ ಕುದಿಯೋಕೆ ಹಾಕ್ತಾಯಿದ್ದೀನಿ. ಅದರ ನೆಕ್ಸ್ಟು ಸ್ವಲ್ಪ ಚಾಟ್ ಮಸಾಲ, ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ, ಪೆಪ್ಪರ್ ಪೌಡರು ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮುಗ್ದೋಯ್ತು. ಉಪ್ಪು ಮರೆಯೋಂಗಿಲ್ಲ. ನೆಕ್ಸ್ಟು ಖಾರದ ಚಟ್ನಿಗೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿ ರುಬ್ಬಿಟ್ರೆ ನಿಮಗೆ ಗ್ರೀನ್ ಚಟ್ನಿ ರೆಡಿ ಆಗುತ್ತೆ. ಆಮೇಲೆ ಎಲ್ಲ ರೆಡಿ ಆಯ್ತಲ್ವ, ಇನ್ನೇನು ಅಸೆಂಬಲ್ ಮಾಡೋದು ಒಂದೇ. ಸೊ ನನಗೆ ನಮ್ಮ ಮನೆ ಕಸಿನ್ಸ್ ಎಲ್ಲ ಬಂದಿದ್ರು, ಸೊ ಎಲ್ಲರಿಗೂ ಒಂದೊಂದು ಪ್ಲೇಟ್ ಅಂತ ಇಟ್ಟು ಅಸೆಂಬಲ್ ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟು ಆಲೂಗಡ್ಡೆ ಮತ್ತು ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ, ಕ್ಯಾರೆಟು, ಈರುಳ್ಳಿ, ಅದ್ರ ಮೇಲೆ ಸ್ವಲ್ಪ ಪೆಪ್ಪರ್ ಉದುರಿಸಿ ಲಾಸ್ಟಿಗೆ ಸೇವ್ ಹಾಕ್ಕೊಂಡ್ರೆ ಸೇವ್ ಪುರಿ ರೆಡಿ. ಸೊ ನಿಮಗೆ ಈ ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.